ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ದಂಗಲ್ ಶುರುವಾಗಿದೆ. ಈ ಒಳ ಮೀಸಲಾತಿಯನ್ನ ಕೊಡೋದಕ್ಕೆ ಸರ್ಕಾರ ಸಮೀಕ್ಷೆಗೆ ಮುಂದಾಗ್ತಾ ಇದೆ. ಒಳ ಮೀಸಲಾತಿ ನೀಡೋದಕ್ಕೆ ಸರ್ಕಾರ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಇವತ್ತಿನಿಂದ 3 ಹಂತಗಳಲ್ಲಿ ಸಮೀಕ್ಷೆ ಆರಂಭ ಆಗುತ್ತೆ. 3 ಹಂತಗಳಂದ್ರೆ ಯಾವ್ದ್ಯಾವುದು? ಮೊದಲು ಮನೆ ಹೋಗ್ತಾರೆ, ಎರಡನೇದು ವಿಶೇಷ ಶಿಬಿರಗಳಲ್ಲಿ ಡೇಟಾ ಸಂಗ್ರಹ ಮಾಡ್ತಾರೆ, ಮೂರನೇದು ಆನ್ಲೈನ್ ಮೂಲಕ ಸಮೀಕ್ಷೆಯನ್ನು ಮಾಡ್ತಾರೆ. ಈ ರೀತಿ 3 ಹಂತದಲ್ಲಿ ಸಮೀಕ್ಷೆಯನ್ನ ಮಾಡಲಿಕ್ಕಿದ್ದಾರೆ. ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ಕೂಡ ಉದ್ದೇಶಿಸಿ ಈಗ ಮಾತಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಕೂಡ ಮಾಡ್ತಾರೆ. ತಾಳ್ರಿ, ಒಬ್ಬೊಬ್ಬರು ಮಾತಾಡಿಯಪ್ಪ. ಈಗ ಒಂದು ನಿಮಿಷ ಪ್ಲೀಸ್. ಇದು ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಓನ್ಲಿ ಟು ದಿ SC ಕಮ್ಯುನಿಟಿ. ಈಗ ಇದೊಂದು ಎಲ್ಲ ಒಮ್ಮತ ಇದೆ. ಇದೊಂದು ಚಾರಿತ್ರಿಕವಾದಂತಹ ಜನಗಣತಿ. ಇಟ್ಸ್ ಎನ್ ಹಿಸ್ಟಾರಿಕಲ್ ಸರ್ವೆ ಆಫ್ ಶೆಡ್ಯೂಲ್ಡ್ ಕಾಸ್ಟ್. ಶೆಡ್ಯೂಲ್ಡ್ ಕಾಸ್ಟ್, ದಯವಿಟ್ಟು ಈ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ, ಅದೊಂದು ಗುಂಪು. 101 ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪು. ಯಾವುದೇ ಸೆನ್ಸಸ್ 2000 ಸೆನ್ಸಸ್ ಇಂದ ಹಿಡಿದು ಕಾಂತರಾಜ್ ಅವರ ಸೆನ್ಸಸ್ ತನಕ ಇಲ್ಲಿರ್ತಕ್ಕಂಥ ಏಕೆ ಎಡಿ ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂಥ ದತ್ತಾಂಶ ಇಲ್ಲ. ಕಾಂತರಾಜ್ ಅವರ ವರದಿನಲ್ಲೂ ಇಲ್ಲ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಆರ್ಟಿಕಲ್ 341 ಅದರ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ ಎಡ, ಬಲ, ಓವಿಗಳು, ಲಮಾಣಿಗಳು, ಕೊರಮ, ಕೊರಚ, ಇತರೆ ಜಾತಿಗಳೆಲ್ಲ ಬರ್ತವೆ. ಅದರಲ್ಲಿ ಇತರೆ ಉಪಜಾತಿಗಳೆಲ್ಲ ಬರ್ತವೆ. ಹಿಸ್ಟಾರಿಕಲ್ ಸಮೀಕ್ಷೆ ಎಲ್ಲರೂ ಭಾಗವಹಿಸಿ, ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡ್ಬೇಕಲ್ಲ, ಒಟ್ಟಾಗೆ ಮಾಡಿ. ಯಾರ್ಯಾರು SCಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀರಿ ಮಾಡಿಸಿ ಕರ್ಕೊಂಡ್ಬಂದು ಒಬ್ರಿಗೊಬ್ರು ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ಪಾರದರ್ಶಕವಾಗಿ ಸರ್ಕಾರ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ. ಹೀಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ಮುನಿಯಪ್ಪ ಒಂದೆರಡು ನಿಮಿಷ ಮಾತಾಡ್ತಾರೆ. ದಯವಿಟ್ಟು ಪ್ಲೀಸ್. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕೊಟ್ಟಿರೋದು ಎಲ್ಲ ಮುಗಿಸ್ಬೇಕು ಅಂತ ಆಗುತ್ತೆ ಸರ್. ತಾಳ್ರಿ, ಶಿವರಾಜ್ ಸ್ವಲ್ಪ ಇವ್ರು ಹೇಳದ ಮೇಲೆ ಕೇಳಿ. ಮತ್ತು ಶಾಸಕರು ನಿಜವಾಗ್ಲೂ ಕೂಡ 35 ವರ್ಷದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟದ ಕಾರಣ ಸರ್ವೋಚ್ಚ ನ್ಯಾಯಾಲಯ ಇಂದೊಂದು ಮಹತ್ತರವಾದ ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಷ್ಟ್ರದ ಆಯಾ ಗುಂಪುಗಳು ಅಂದರೆ ಕರ್ನಾಟಕದಲ್ಲಿ 101 ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲಾ ಸೌಲಭ್ಯಗಳು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡ್ತೀನಿ. ಆಗಸ್ಟ್ 1ನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ, ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದೆ. ಒಂದೇ ಮಾತು ಹೇಳಿದರು, ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ, ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು. ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ. ಇದು ಎಲ್ಲಾ ಸಮುದಾಯಗಳು ಕೂಡ 101ರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ಅವತ್ತು ಹೇಳಿದರು. ನಾವು ಕಮಿಷನ್ ರಿಪೋರ್ಟು, ಕಮಿಷನ್ ವಿಚಾರ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿದೆ. ಯಾಕಂದ್ರೆ ಆಂಧ್ರ,
ತೆಲಂಗಾಣ ಈಗಾಗಲೇ ಜಾರಿ ಮಾಡಿದೆ. 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಮನೆ ಮನೆಗೆ ಹೋಗೋದು. 19ರಿಂದ 21ರವರೆಗೆ ಶಿಬಿರ ಮಾಡೋದು, ಟ್ರೈನಿಂಗ್ ಕ್ಯಾಂಪ್. ಆಮೇಲೆ 3ನೇದು ಆನ್ಲೈನ್ ಮೂಲಕ ಮಾಡತಕ್ಕಂಥದ್ದು, ಅದು 19ರಿಂದ 23ರವರೆಗೆ. ಸೊ ಈ 3 ಮೂಲಕ ನಿಖರವಾದಂತ ಮಾಹಿತಿ ಪಡ್ಕೊಂಡ ಮೇಲೆ ಅರವತ್ತು ದಿನಗಳಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ ನಾವು. ಅದಾದ್ಮೇಲೆ ಶಿಫಾರಸನ್ನು ಮಾಡ್ತಾರೆ. 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಮನೆ ಮನೆಗೆ ಹೋಗೋದು, 19ರಿಂದ 21ರವರೆಗೆ ಶಿಬಿರ ಮಾಡೋದು, ಟ್ರೈನಿಂಗ್ ಕ್ಯಾಂಪ್. ಆಮೇಲೆ 3ನೇದು ಆನ್ಲೈನ್ ಮೂಲಕ ಮಾಡತಕ್ಕಂಥದ್ದು, ಅದು 19ರಿಂದ 23ರವರೆಗೆ. ಸೊ ಈ 3 ಮೂಲಕ ನಿಖರವಾದಂತ ಮಾಹಿತಿ ಪಡ್ಕೊಂಡ ಮೇಲೆ ಅರವತ್ತು ದಿನಗಳಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ ನಾವು. ಅದಾದ್ಮೇಲೆ ಶಿಫಾರಸನ್ನು ಮಾಡ್ತಾರೆ. 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಮನೆ ಮನೆಗೆ ಹೋಗೋದು, 19ರಿಂದ 21ರವರೆಗೆ ಶಿಬಿರ ಮಾಡೋದು, ಟ್ರೈನಿಂಗ್ ಕ್ಯಾಂಪ್. ಆಮೇಲೆ 3ನೇದು ಆನ್ಲೈನ್ ಮೂಲಕ ಮಾಡತಕ್ಕಂಥದ್ದು, ಅದು 19ರಿಂದ 23ರವರೆಗೆ. ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ದಂಗಲ್ ಶುರುವಾಗಿದೆ. ಈ ಒಳ ಮೀಸಲಾತಿಯನ್ನ ಕೊಡೋದಕ್ಕೆ ಸರ್ಕಾರ ಸಮೀಕ್ಷೆಗೆ ಮುಂದಾಗ್ತಾ ಇದೆ. ಒಳ ಮೀಸಲಾತಿ ನೀಡೋದಕ್ಕೆ ಸರ್ಕಾರ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಇವತ್ತಿನಿಂದ 3 ಹಂತಗಳಲ್ಲಿ ಸಮೀಕ್ಷೆ ಆರಂಭ ಆಗುತ್ತೆ. 3 ಹಂತಗಳಂದ್ರೆ ಯಾವ್ದ್ಯಾವುದು? ಮೊದಲು ಮನೆ ಮನೆಗೆ ಹೋಗ್ತಾರೆ, 2ನೇದು ವಿಶೇಷ ಶಿಬಿರಗಳಲ್ಲಿ ಡೇಟಾ ಸಂಗ್ರಹ ಮಾಡ್ತಾರೆ, 3ನೇದು ಆನ್ಲೈನ್ ಮೂಲಕ ಸಮೀಕ್ಷೆಯನ್ನು ಮಾಡ್ತಾರೆ. ಈ ರೀತಿ 3 ಹಂತದಲ್ಲಿ ಸಮೀಕ್ಷೆಯನ್ನ ಮಾಡಲಿಕ್ಕಿದ್ದಾರೆ. ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ಕೂಡ ಉದ್ದೇಶಿಸಿ ಈಗ ಮಾತಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಕೂಡ ಮಾಡ್ತಾರೆ. ತಾಳ್ರಿ, ಒಬ್ಬೊಬ್ರು ಮಾತಾಡಿಯಪ್ಪ. ಈಗ ಒಂದು ನಿಮಿಷ, ಇದು ಒಂದು ನಿಮಿಷ ಪ್ಲೀಸ್. ಇದು ಒಂದು